ಹಾಯ್ ನಮಸ್ಕಾರ, ನಾನು ನಿಮ್ಮ ಸವಿತಾ. ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ 2 ದಿನ ಕುಕ್ಕಿಂಗ್ ವೀಡಿಯೋಗಳನ್ನ ಮಾಡಿ ಹಾಕೋದಕ್ಕೆ ನನಗೆ ಆಗ್ತಾಯಿಲ್ಲ, ಬ್ಯುಸಿ ಇರೋ ಕಾರಣ ನಾನು ವ್ಲಾಗನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ವ್ಲಾಗ್ ಮಾಡ್ತೀನಿ. ನನ್ನ ದಿನ ಇವತ್ತು ಹೆಂಗೆ ಶುರು ಆಯ್ತಪ್ಪ ಅಂತೇಳಿದರೆ, ನಮ್ಮ ಫ್ಯಾಮಿಲಿ ಎಲ್ಲನೂ ಒಂದು ಪರ್ಸ್ನಲ್ ಕೆಲಸದ ಮೇರೆಗೆ ಹೊರಗೆ ಹೊರಟ್ವಿ. ಹಾಗೆ ಹೊರಗೆ ಹೊರಟು ಅಲ್ಲೇ ನಾವು ಸ್ವಲ್ಪ ಅಡ್ಡಾಡಿಕೊಂಡು ಹಂಗೆ ಟಿಫನ್ ಮಾಡ್ಕೊಂಡು ಬರೋಣ ಅಂತ ಬೇಗನೆ ಎದ್ದು ಹೊರಟ್ವಿ. ಇನ್ನು ವಾತಾವರಣ ತುಂಬ ಕೋಲ್ಡಾಗೇ ಇತ್ತು. ಹಾಗೆ ಹೋಗ್ತಾ ಸ್ವಲ್ಪ ಸಣ್ಣದಾಗಿ ಸೂರ್ಯನ ಬಿಸಿಲು ತಾಗ್ತಾ ಇತ್ತು. ಆ ರೋಡು ಕೂಡ ಎಲ್ಲನೂ ಫ್ರೀಯಾಗಿದ್ದು, ಇನ್ನೂ ಅಷ್ಟು ಜನಸಂಖ್ಯೆ ಹೆಚ್ಚಳವಾಗಿರಲೇ ಇಲ್ಲ. ಫುಲ್ ಫ್ರೀಯಾಗಿ ಹೋಗ್ತಾಯಿದ್ವಿ ನಾವು. ರೋಡೆಲ್ಲ ಖಾಲಿ ಆಗಿತ್ತು. ಹಾಗೆಯೇ ಪ್ರಸಾದ ಹೋಟ್ಲು ಮುಂದೆನೇ ನೋಡ್ಕೊಂಡು ಹೋದ್ವಿ. ಇಲ್ಲಿಗೆ ಬರಬೇಕು ಇವತ್ತು ಟಿಫನ್ಗೆ ಅಂತ ಅಂದ್ಕೊಂಡು ನೋಡ್ಕೊಂಡು ಮಾತಾಡ್ಕೊಂಡು ಹೋದ್ವಿ. ನಾವು ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಮತ್ತು ಅದೇ ಪ್ರಸಾದ ಹೋಟ್ಲಿಗೆ ಟಿಫನ್ ಮಾಡೋಣ ಅಂತ ಬಂದ್ವಿ. ಅದು ಈಗಷ್ಟೇ ಒಂದು 10 days ಹಂಗೆ ಶುರುವಾಗಿದೆ ಅದು ಪ್ರಸಾದ ಹೋಟ್ಲು. ಹಾಗಾಗಿ ತುಂಬ ರಶ್ ಇರುತ್ತೆ, ಜನಗಳೆಲ್ಲ ನೋಡೋದಕ್ಕೆ ಮತ್ತು ಅಲ್ಲಿ ಟೇಸ್ಟ್ ಮಾಡೋದಕ್ಕೆ ಹೇಗಿದೆ ಅಂತೇಳಿ. ಹಂಗೆ ಹೊಸದಾಗಿರೋದ್ರಿಂದ ತುಂಬ ಜನ ಇರುತ್ತೆ. ಅಲ್ಲೇ ಇಂಟೀರಿಯರು ಡಿಸೈನ್ಸು ಎಲ್ಲ ನೋಡೋದಕ್ಕೆ ತುಂಬ ಜನ ಬರ್ತಾರೆ. ನಾವು ಕೂಡ ಚೋಚೋ ಬಾತನ ಆರ್ಡ್ರ್ ಮಾಡ್ಕೊಂಡ್ವಿ, ಹಾಗೆ ತಿಂದ್ಕೊಂಡ್ವಿ. ಕೆಲವೊಂದು ಐಟಮ್ಗಳು ಕೂಡ ಆರ್ಡ್ರ್ ಮಾಡಿದ್ವಿ, ಎಲ್ಲನೂ ನಮಗೇನು ಬೇಕೋ ಅದು ಎಲ್ಲನೂ. ಹಾಗೆಯೇ ನನಗೆ ಟೀಚ್ ಮಾಡಿದಂಥ ಒಬ್ಬ ಲೆಕ್ಚರರು ಸಮೇತ ನಮಗೆ ಸಿಕ್ಕರು. ತುಂಬ ಖುಷಿ ಆಯಿತು ನನಗೆ. ಅವ್ರ ಜೊತೆಗೆ ಮಾತಾಡ್ಕೊಂತ ಟೈಮನ್ನು ಕಾಲ ಕಳ್ಕೊಂಡು ತಿಂಡಿ ತಿಂದ್ವಿ ಅಷ್ಟೂ. ಫೈನಲಿ ನಮ್ಮ ಟಿಫನ್ನು ಮುಗೀತು. ನಮಗೆ ಏನು ಅನ್ನಿಸ್ತು ಅಲ್ಲಿ ಅಂತಂದರೆ, ನಾನು ಹೆಂಗೆ ಅಂತಂದು ಹೇಳಲ್ಲ ನಾನು ಅಲ್ಲೇ ಟೇಸ್ಟ್ನೆಲ್ಲನ. ಔಟ್ ಆಫ್ 5ಗೆ ನಾನು ಒಂದು 3 ಹಂಗೆ ಕೊಡ್ತೀನಿ. ನನ್ನ ಒಂದು ಒಪಿನಿಯನ್ ಹೇಳಬೇಕು ಅಂತಂದರೆ, ಹಾಗೆಲ್ಲ ಮುಗಿಸ್ಕೊಂಡು ತಿಂದ್ಕೊಂಡು ಹೊರಗೆ ಬಂದ್ವಿ. ಆದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಕೊನೆಗೆ ಸಬಾಕ್ಸೆ ರೈಸ್ ಅಂತ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ. ಇಲ್ಲಿ ಮಕ್ಕಳಿಗೂ ಟೇಸ್ಟ್ ಮಾಡಿಸಿದ್ರು, ನನಗೆ ಮಾಡಿಸಿರಲಿಲ್ಲ. ಮಹಾವೀರ ಸರ್ಕಲಲ್ಲಿ ಇದೆ ಇದು ಸಬಾಕ್ಸೆ ರೈಸ್ದು. ಅಲ್ಲಿ ತೊಗೊಂಡ್ರು, ಇಬ್ಬರಿಗೆ ಟಿಫನ್ ತೊಗೊಂಡ್ರು, ತಿಂದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಅಲ್ಲಿಗೆ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಹಾಗೆ ಮನೆಗೆಲ್ಲ ಬರೋಣ ಅಂತಂದು ಹೊರಟ್ವಿ. ಮನೇಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು. ಹಾಗೆ ತರಕಾರಿನೂ ಕೂಡ ತಗೊಂಡೋಗಿಟ್ರೆ ಮತ್ತೆ ಯೂಸ್ ಆಗುತ್ತೆ, ಅವಸರದಲ್ಲಿ ಗಡಿಬಿಡಿ ಬೇಡ ಅಂಥೇಳಿ ನಮ್ಮ ಮಾಮೂಲಿ ತರಕಾರಿ ಅಡ್ಡಕ್ಕೆ ಬಂದ್ವಿ. ತುಂಬ ಫ್ರೆಶ್ ಆಗಿತ್ತು ತರಕಾರಿ ಎಲ್ಲ. ನನಗಿದು ಮನೆಗೆ ಸ್ವಲ್ಪ ಹತ್ರದಲ್ಲೇ ಇದೆ, ಆದರೂ ತುಂಬ ಚೆನ್ನಾಗಿ ಕೊಡ್ತಾರೆ. ತಾಯಿ ಮಗ ಇಬ್ಬರು ಇರ್ತಾರೆ, ಒಳ್ಳೆ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಹೋದರೆ ತರಕಾರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊಪ್ಪುಗಳು ಎಲ್ಲನೂ ಅಷ್ಟೇ, ಅರ್ಲಿ ಮಾರ್ನಿಂಗ್ ಹೋದರೆ ಎಲ್ಲ ಥರ ಸೊಪ್ಪುಗಳು ನಮಗೆ ಸಿಗುತ್ತೆ. ಆಗಲೇ 10-11 ಗಂಟೆ ಹಂಗೆ ಹೋದ್ವಿ ಅಂದರೆ ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಾವು 9:30 ಹಂಗಾಯಿತು. ಚೆನ್ನಾಗಿರುತ್ತೆ, ಇನ್ನೂ ಫ್ರೆಶ್ ಆಗಿರುತ್ತೆ ತರಕಾರಿ ಅಂತ ಎಲ್ಲ ನಮಗೆ ಏನೇನು ಬೇಕು ಎಲ್ಲ ತೊಗೊಂಡ್ವಿ. ಬಟಾಣಿ ತುಂಬ ಚೆನ್ನಾಗಿತ್ತು, ಬಟಾಣಿನೂ ಎಲ್ಲ ತೊಗೊಂಡು ನಾವು ಊರಿಗೆ ಹೋಗೋ ಕಾರಣ ಇರೋದ್ರಿಂದ ಮತ್ತೆ ಬಂದು ನಾವು ತೊಗೊಂಡು ಅಡುಗೆ ಮಾಡೋಕ್ಕಾಗೋದಿಲ್ಲ. 1 ದಿವಸ 2 ದಿವಸ ಅಲ್ಲೇ ಆಗಿಬಿಡುತ್ತೆ ಅಂಥೇಳಿ ಎಲ್ಲ ತರಕಾರಿಗಳ್ನು ನಾನು ತಗೊಂಡು ಬಂದೆ. ಹಾಗೆ ನಾವು ಹೋಟ್ಲಲ್ಲಿ ಟೀ ಆಗಲಿ ಕಾಫಿ ಆಗಲಿ ಅಲ್ಲಿ ಮಾಡೋಕ್ಕೆ ಹೋಗಲಿಲ್ಲ. ಹಾಲು ಮನೇಲಿ ತುಂಬಾ ಇತ್ತು. ಹಾಗಾಗಿ ಮನೆಯಲ್ಲೇ ಕಾಫಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಒಂದು 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಅಪ್ಪನವ್ರಿಗೆ ರೆಡಿ ಆಗಬೇಕಾಗಿತ್ತು. ನಮ್ಮ ಅಪ್ಪನವರಲ್ಲಿ ಮಾರಿ ಜಾತ್ರೆ ಇತ್ತು. ಹಾಗಾಗಿ ಎಲ್ಲರೂ ಆಗಲೇ ರೆಡಿಯಾಗಿದ್ದರು. ನಮ್ಮದೇ ಲೇಟ್ ಆಯಿತು ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ. ನಾವು ಬೇಗ ಬಂದು ಫ್ರೆಶ್ ಆಗಿ ರೆಡಿ ಆದ್ವಿ. ತಾಯಿಗೆ ಮಡ್ಲಕ್ಕಿ, ಹೂವು, ಹಣ್ಣು, ಸೀರೆ ಎಲ್ಲ ಒಪ್ಪಿಸ್ತಾರೆ ಅವರು ಫಸ್ಟಿನ ದಿನ. ಹಾಗೆ ನಾವು ಎಲ್ಲ ರೆಡಿಯಾಗಿ ಮಂಗಳಾರತಿ ಎಲ್ಲ ತಗೊಂಡೋಟ್ರಿ. ಇವನು ನನ್ನ ತಮ್ಮ, ಇವ್ರು ನಮ್ಮ ಅಪ್ಪಾಜಿ ನೋಡ್ರಿ. ಇವಳು ನನ್ನ ತಂಗಿ ಮಗಳು, ಇವರೇ ನಮ್ಮ ಅಪ್ಪಾಜಿ. ಇವಳು ನನ್ನ ತಂಗಿ. ಎಲ್ಲರೂ ಬಂದಿದ್ರಾಗಲೇ ನನಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು. ಎಲ್ಲ ಮಡ್ಲಕ್ಕಿ ಎಲ್ಲ ತೊಗೊಂಡು ಹೊರಟ್ವಿ ನಾವು ದೇವ್ರ ಹತ್ರನ. ಎಲ್ಲ ಜನಗಳೆಲ್ಲ ಹೋಗಿ ಮುಗಿಸಿದ್ರಾಗ್ಲೇ ನಮ್ಮದೇ ಲೇಟ್ ಆಯಿತು ಸ್ವಲ್ಪ. ಅದು ನಮಗೆ ಲೇಟಾಗಿದ್ದು ಒಂದು ಖುಷಿ ಆಯಿತು. ಸ್ವಲ್ಪ ಏನಾದರೂ ಅಲ್ಲಿ ವೀಡಿಯೋ ಅದೆಲ್ಲ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಬಿಡು ಅಂತ ಹೇಳ್ಕೊಂಡು ಹೋದ್ವಿ. ಫೈನಲಿ ಎಲ್ಲ ಫ್ರೆಂಡ್ಸ್ಗಳು, ಹಳೆ ಫ್ರೆಂಡ್ಸು, ಸಂಬಂಧಿಕರು, ಗೊತ್ತಿರೋರು ಎಲ್ಲ ಜಾತ್ರೆ ಅಂದರೆ ಎಲ್ಲ ಸೇರ್ಕೊಂಡಿರ್ತಾರೆ. ಊರು ಹೆಣ್ಮಕ್ಳು ನಮ್ಮ ಜೊತೆಗೆ ಆಡಿ ಬೆಳೆದವರೆಲ್ಲನೂ. ಆಗ ಖುಷಿಯಿಂದ ಎಲ್ಲ ಮಂಗಳಾರತಿ ಎಲ್ಲ ಆಯಿತು. ಎಲ್ಲರೂ ಮಾತಾಡಿಸಿದ್ವಿ. ಎಲ್ಲರೂ ಸಿಕ್ಕರು ನಮಗೆ. ಕೆಲವೊಬ್ಬರು ಇನ್ನೊಂದು ದಿವಸ ಇದೆ ಜಾತ್ರೆ, ನಾಳೆ ದಿನ ಹಂಗೆ ಸಿಗ್ತಾರೆ. ಸಿಗೋಷ್ಟು ಜನ ಎಲ್ಲ ಸಿಕ್ಕರು, ಮಾತಾಡಿಸ್ಕೊಂಡ್ವಿ. ಎಲ್ಲ ಹಂಗೆ ಮಂಗಳಾರತಿ ಆಗಿ ಸೀರೆ ಎಲ್ಲ ಉಡಿಸಿದ ಮೇಲೆ ಎಲ್ಲರೂ ಪಲ್ಲಾರ ಮಾಡೋ ಪದ್ಧತಿ ಐತೆ. ನಾವು ಕೂಡ ಪಲಾರ ರೆಡಿ ಮಾಡಿದ್ವಿ. ಬೇರೆಯವರೆಲ್ಲ ಪಲಾರ ಮಾಡ್ಕೊಂಬಂದು ಕೊಟ್ಟರು. ಎಲ್ಲನೂ ಇಸ್ಕೊಂಡು ಒಂದು ಕವರಲ್ಲಿ ಸ್ಟೋರ್ ಮಾಡ್ಕೊಂಡ್ವಿ. ಹಾಗೆಯೇ ನಾವು ತಂದಿದ್ದೆಲ್ಲ ಪಲಾರನೂ ಕೂಡ ಎಲ್ಲರಿಗೂ ಮಾಡಿ ನಾವು ಹಂಚಿದ್ವಿ.
ನಾವು ಸ್ವಲ್ಪ ನಿಧಾನವಾಗಿ ಹೋಗಿದ್ದು ಕಾರಣನೋ ಸಂಜೆ ಆಗಲಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಜಾತ್ರೆ ಅಂದರೆ ಹೈಲೈಟ್ ಅಂದರೆ ಅಲ್ಲಿ ಮಾಡ್ತಿರ್ತಕ್ಕಂಥ ಲೈಟಿಂಗ್ಸ್ ಅದನ್ನು ನೋಡಬೇಕಾಗಿತ್ತು. ಖುಷಿಯಾಗಿ ಮಕ್ಕಳೆಲ್ಲನೂ ಇಷ್ಟಪಡ್ತಾರೆ ಅಂತೇಳಿ ಸ್ವಲ್ಪ ಸಂಜೆ ಆಗೋ ತನಕ ಅಲ್ಲೇ ಇದ್ದು ತಾಯಿನ ಸರಿ ನಿಧಾನ ದರ್ಶನ ಮಾಡಿಕೊಂಡು ಎಲ್ಲ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಪರಿಚಯದವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹಂಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ಕೊಂಡು ನಾವು ಹೋಗೋದೇ ಕಮ್ಮಿ ಊರ ಮುಂದೆಲ್ಲ. ಜಾತ್ರೆ ಮಾರಿ ಜಾತ್ರೆ ಎಲ್ಲ ಚೆನ್ನಾಗೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡಿದ್ರು. ಸುತ್ತಮುತ್ತ ಎಲ್ಲ ನೋಡಿಕೊಂಡು ತಮ್ಮನ ಮಕ್ಕಳು ಹಿಂಗೆ ತರಲೆಗಳು ಮಾಡ್ಕೊತ ಹೊರಟ್ವಿ. ಮಂಡಕ್ಕಿ ಎಲ್ಲ ಸ್ಟೋರ್ ಮಾಡ್ಕೊಂಡಿದ್ವಿ, ಇಲ್ಲಿ ತಿನ್ನೋಕ್ಕಾಗಿರಲಿಲ್ಲ. ಮನೆಯಲ್ಲಿ ಕೂತ್ಕೊಂಡೆ ಎಲ್ಲ ತಿಂದ್ಕೊಂಡ್ವಿ. ಆಗಲೇ ನನ್ನ ತಮ್ಮನ ಹೆಂಡ್ತಿ ಸೊಪ್ಪು ಸಾರು ಎಲ್ಲ ಮಾಡ್ಕೊಂಡು ರೆಡಿ ಮಾಡಿದ್ಲು. ಬೇಡ ಮತ್ತು ಬರೀ ಪ್ಲೈನ್ ಅನ್ನ ಸಾಂಬಾರು ಮೆಣ್ಸಿನ್ಕಾಯಿ ಏನಾರ ಮಾಡಿದ್ರಾಯ್ತು ಅಂತ. ಇಲ್ಲಮ್ಮ ಬೇಡ, ಎಲ್ಲರೂ ಸೇರ್ಕೊತಾರೆ. ಎಣ್ಗಾಯಿ ಪಲ್ಯ ಎಲ್ಲರಿಗೂ ಇಷ್ಟ, ತಮ್ಮಂಗೂ ಇಷ್ಟ, ನಮಗೂ ಇಷ್ಟ. ಹಾಗಾಗಿ ಎಲ್ಲರ ಜೊತೆ ಕುತ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ತರಿಸು ಬದನೆಕಾಯಿ ಸ್ವಲ್ಪ ಇದ್ದಾವೆ ಅಂತ ಹೇಳಿದೆ. ನನ್ನ ತಮ್ಮ ಹೋಗಿ ಬದನೆಕಾಯಿ ಎಲ್ಲ ಮತ್ತೆ ತೊಗೊಂಬಂದ ಫ್ರೆಶ್ಶಾಗಿ. 1-2 kg ಬದನೆಕಾಯಿ ಎಣ್ಗಾಯಿ ನಾನೆಲ್ಲ ರೆಡಿ ಮಾಡ್ತಾಯಿದ್ದೆ. ಅವರೆಲ್ಲ ಮಸಾಲೆ ಕೊಟ್ಟೆ ತುಂಬಿಕೊಟ್ಟೆ ಎಲ್ಲ ಇದು ಮಾಡ್ತಾಯಿದ್ರು. ಪಲ್ಯ ಎಲ್ಲ ಮಾಡಿ 1-1.5 kg 2 kg ಅಷ್ಟು ಚಪಾತಿ ಇಟ್ಟು ಕಲಿಸಿದ್ವಿ. ಒಬ್ಬೊಬ್ಬರೇ ಎಲ್ಲ ಬರ್ತಾಯಿದ್ರು ಜಾತ್ರೆಗೆ. ಹಾಗೆಯೇ ಎಲ್ಲ ರೆಡಿ ಮಾಡಿಕೊಂಡು ಉಜ್ಜುತ್ತಾಯಿದ್ರು. ಅವರೆಲ್ಲ ಫನ್ನಿಯಾಗಿ ಮಾತಾಡ್ಕೊತ ಹಿಂಗೆ ಎಲ್ಲ ಸುದ್ದಿಗಳು ನೆನೆಸ್ಕೊಂಡು ಮಾತಾಡ್ಕೊಂಡು ತಮ್ಮನ ಹೆಂಡ್ತಿ ನನ್ನ ತಂಗಿ ಚಪಾತಿ ಉಜ್ತಾಯಿದ್ರು. ನಾನು ಹಾಗೆ ಬೇಯಿಸ್ತಾಯಿದ್ದೆ ಪಲ್ಯ ಎಲ್ಲ ರೆಡಿ ಮಾಡಿ. ಹಾಗೆ ತಮ್ಮನ ಹೆಂಡ್ತಿ ಮಕ್ಕಳು ಇಬ್ಬರೂ ಚಿಕ್ಕವರು, ನೀನು ಅಂತಂದು ಕರ್ನಾಟಕ, ಭಾರತ, ಚಿತ್ರದುರ್ಗ ಮ್ಯಾಪ್ ಎಲ್ಲ ಬಿಡಿಸ್ತಾ ಅತ್ತೆ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ಯಾ ಅಂಥೇಳಿ ಕೇಳಿ ಮಾಡ್ತಿದ್ದ. ಅದಕ್ಕೆ ತರಲೆ ಅಂತ ಹೇಳ್ಬಿಟ್ಟೆ ನಾನು. ಅದಕ್ಕೆ ಎದ್ದೇ ಹೋಗ್ಬಿಟ್ಟ ಅವನು. ಹಾಗೆ ಫೈನಲಿ ಬದನೆಕಾಯಿ ಪಲ್ಯ, ಚಪಾತಿ, ಅನ್ನ, ಸಾಂಬಾರು, ಮಜ್ಜಿಗೆ ಎಲ್ಲ ಆಯಿತು. ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ಮಾಡಿ ನಮ್ಮೂರಲ್ಲಿ ಅಮ್ಮನವರು ರಾತ್ರಿ ಮಿಡ್ನೈಟಲ್ಲೇ ಮಾಡೋದು. ಅದಕ್ಕೆ ಎಡೆ ಎಲ್ಲ ಕೊಡೋದು ಈ ಥರ ಎಲ್ಲ ರೆಡಿ ಮಾಡಿರ್ತಾರೆ ಫಸ್ಟ್ ಅದು ಹೊರಡೋಕ್ಕಿಂತ ಮುಂಚೆ. ಆಮೇಲೆ ಅದನ್ನು ಹೊರಡಿಸಿ ಮಿಡ್ನೈಟಲ್ಲಿ ಕರ್ಕೊಂಬಂದು ಗದ್ಗೆ ಕೂರಿಸ್ತಾರೆ ಇಲ್ಲಿ ಊರ ಮುಂದೆ. ಅದಕ್ಕೆ ಎಲ್ಲ ಗದ್ಗೆ ಮಾಡಿರ್ತಾರೆ. ಆವಾಗ ಎಲ್ಲ ಊರವರೆಲ್ಲ ಸೇರಿ ಎಡೆ ಕೊಡ್ತಾರೆ ತಾಯಿಗೆ. ಬೇಳೆ ಹಾಕಿ ಎಲ್ಲ ನೀಟಾಗಿ ಮಡಿಯಿಂದ ಹೋಳ್ಗೆ ಮಾಡಿ ನೈವೇದ್ಯಕ್ಕೆ ಎಡೆ ಕೊಡ್ತಾರೆ. ಇದು ರಾತ್ರಿ ಟೈಮೇ ಮಿಡ್ನೈಟೇ ಇಲ್ಲಿ ಎಡೆ ಕೊಡೋದೆಲ್ಲನ. ಎಲ್ಲ ಪ್ರೊಸೀಜರೆಲ್ಲ ಮುಗಿಸಿ ನೈವೇದ್ಯಕ್ಕೆಲ್ಲ ಕೊಟ್ಟು ಮಲ್ಕೊಂಡ್ವಿ. ನಮ್ಮ ಮನೆಯವರು ರಾತ್ರಿ ಲೇಟಾಗಿ ಬಂದಿದ್ದರಿಂದ ಮಡ್ಲಕ್ಕಿ ಕೊಡೋಕ್ಕೆ ಬರಲಿಲ್ಲ. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಅವರು ದೇವಸ್ಥಾನಕ್ಕೆ ಹೋಗಿ ಬಂದು ತಿಂಡಿ ತಿಂದು ಹೊರಟ್ರು. ನಮ್ಮ ಅಪ್ಪಾಜಿ ಆಗಲೇ ಬಳೆಯವ್ರು ಇಡ್ಸೋರೆಲ್ಲ ಬರ್ತಿದ್ರು. ಜಾತ್ರೆ ಹೈಲೈಟ್ ಅಂತ ಹೇಳಿದರೆ ಬಳೆ ಇಡಿಸ್ಕೊಳ್ಳೋದು, ಹೆಣ್ಮಕ್ಳಿಗೆ ಬಂದವ್ರಿಗೆ, ಮನೆ ನೆಂಟರಿಗೆ ಅದೆಲ್ಲ ವಾಡಿಕೆ. ಬಳೆ ಮಲ್ಲಾರ್ದನ್ನ ಕರೆಸಿ ಎಲ್ಲರಿಗೂ ಬಳೆ ಇಡಿಸೋದು. ನಾವು ಜಾಸ್ತಿ ಸೇರೋದಿಲ್ಲ. ಹಿಂಗೆ ಯಾವ್ದಾದ್ರು ಜಾತ್ರೆಗೆ 1 ಸರಿ 2 ಸರಿ ಅಷ್ಟೇ ಎಲ್ಲರೂ ಸೇರೋದು. ಅವಾಗೊಮ್ಮೆ ಇವಾಗೊಮ್ಮೆ ಒಬ್ಬೊಬ್ಬರು ಹೋಗಿ ಬರ್ತೀವಿ. ಹಿಂಗೆ ಬಂತು ನಮ್ಮ ಅಪ್ಪಾಜಿ ಬಳೆ ಇಟ್ಕೊಳ್ರವ ಅಂತ ಒಬ್ಬಜ್ಜಿ ಕರ್ಕೊಂಡು ಬಂದರು. ನಮಗೇನು ಬಳೆ ನಾವು ನೋಡಿರೇನು ಅಷ್ಟೇಂದು ಇಟ್ಕೋಬೇಕಪ್ಪ ಅನ್ಸಂಗೇನು ಇರಲಿಲ್ಲ. ಆದ್ರೆ ನಮ್ಮ ಅಪ್ಪಾಜಿ ಖುಷಿ ಬಳೆ ಇಡಿಸ್ಬೇಕು ಅಂತ ಕರ್ಕೊಂಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅಷ್ಟು ಕುತ್ಕೊಂಡ್ವಿ. ಅದರಲ್ಲೇ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲರೂ ಇಷ್ಟಿಷ್ಟು ಬಳೆ ಇಟ್ಕೊಳ್ಳೋಣ ಅಂದರೆ ಕೈ ತುಂಬ ಇಟ್ಕೋಬೇಕು ಅಂತ ನಮ್ಮ ಅಪ್ಪಾಜಿ ಎಲ್ರಿಗೂ ಈ ಕಡೆಗೆ 1 ಡಜನ್ ಆ ಕಡೆಗೆ 1 ಡಜನ್ ಅಂತ 2 ಡಜನ್ ಬಳೆ ಇಡಿಸಿದ್ರು. ಬೇಡ ಅಂದ್ರೂ ಕೇಳಲಿಲ್ಲ. ಇಟ್ಕೊಳ್ರಮ್ಮ ಸುಮ್ಮನೆ ಅಂತೇಳಿ ನಮ್ಮ ಅಪ್ಪಾಜಿ ಜೋರು ಮಾಡಿ ಅವ್ರ ಖುಷಿಗೋಸ್ಕರ ಎಲ್ಲರೂ ಅದರಲ್ಲೇ ಚೂಸ್ ಮಾಡ್ಕೊಂಡು ಇಟ್ಕೊಂಡ್ವಿ. ಅಷ್ಟು ನನ್ನ ತಮ್ಮ ಅದ್ರ ಮಧ್ಯೆ ಒಂದೊಂದು ತರಲೆ ಮಾತಾಡ್ತಿದ್ದ. ತಮ್ಮನ ಮಗಳಿಗೂ ಕೂಡ ಬಳೆ ತಗೊಂಡ್ಳು. ಅವಳಿಗೂ ಅವ್ರ ಅಜ್ಜಿ ಲೆಹಂಗ ಕೊಡಿಸಿದ್ರು. ಭಂಡಾರ ತಟ್ಟೆ ಹೊರ್ತಾರೆ ಅಂತ ಅದ್ರ ಮ್ಯಾಚಿಂಗ್ ಬಳೆ ಹುಡ್ಕಂತ ಅವಳಿಗೂ ಬಳೆ ಇಡಿಸಿದ್ವಿ. ಅಷ್ಟರು ಹಂಗೆ ಫನ್ನಿಯಾಗಿ ಮಾತಾಡ್ಕೊಂತ ಟೈಮ್ ಕಳೆದ್ವಿ. ಬಳೆ ಎಲ್ಲ ಹಾಕ್ಕೊಂಡು ಕೈ ತುಂಬನ ಸ್ವಲ್ಪ ಶೋ ಅಪ್ ಮಾಡಿ ಫೋಟೋಗಳು ತಗೊಂಡ್ವಿ, ವಿಡಿಯೋ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು ಎಲ್ಲ ದಿನ. ಇನ್ನು ಸ್ನಾನ ಇಲ್ಲ, ಟಿಫನ್ ಇಲ್ಲ, ಏನಿಲ್ಲ, ಕಾಫಿ ಟೀ ಅಷ್ಟೇ ಆಗಿತ್ತು. ಎಲ್ಲ ರೆಡಿ ಮಾಡಿದ್ವಿ. ನಾವು ರಾತ್ರಿ ಸ್ನಾನ ಮಾಡಿ ಎಡೆಗೆಲ್ಲ ಮಾಡಿದ್ವಾ, ಹಾಗಾಗಿ ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸಿ ಸ್ನಾನ ಮಾಡೋಣ ಅಂದ್ಕೊಂಡು ಇದೆಲ್ಲ ಹಿಂಗೆ ಕಾಲ ಕಳೆದ್ವಿ. ಬಳೆ ಎಲ್ಲ ಹಾಕ್ಕೊಂಡು ಆಮೇಲೆ ಒಳಗೋಗಿ ತಿಂಡಿ ಗಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೊಂದು ಸರ್ತಿ ಸ್ನಾನ ಎಲ್ಲ ಮಾಡಿಕೊಂಡು ಇನ್ನು ಮಿಕ್ಕಿದ್ದು ಸ್ವಲ್ಪ ಎಡೆಗೆ ಅಷ್ಟೇ ಮಾಡಿದ್ವಿ ರಾತ್ರಿ ಹೋಳ್ಗೆ ಅದನ್ನೆಲ್ಲನ. ಹಾಗೆಯೇ ಇದೆಲ್ಲ ಆದಮೇಲೆ ತಿಂಡಿ ಎಲ್ಲ ತಿಂದ್ಕೊಂಡು ಸ್ನಾನ ಎಲ್ಲ ಮಾಡಿ ಮತ್ತೆ ಮಿಕ್ಕಿದ್ದು ಬಿಸಿ ಹೋಳ್ಗೆಗಳು ಅವನ್ನ ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿಕೊಂಡು ಇನ್ನು ಬಾಕಿ ಉಳಿದ ಕೆಲಸ ಎಲ್ಲನ ಅವರು ಇವರು ನೆಂಟರು ಎಲ್ಲ ಬರೋ ಅಷ್ಟೊತ್ತಿಗೆ ಮುಗಿಸ್ಕೊಳ್ಳೋಣ ಅಂಥೇಳಿ ಬಳೆದೆಲ್ಲ ಮುಗಿಸ್ಕೊಂಡ್ವಿ. ಅದಕ್ಕೆ ಪೋಸ್ ಎಲ್ಲ ಕೊಟ್ಟು ಎಲ್ಲ ಮಾಡಿ ಫೋಟೋ ತಗೊಂಡ್ವಿ. ಒಂದು ಸ್ವಲ್ಪ ಕೈ ತುಂಬ ಬಳೆ ಹಾಕ್ಕೊಂಡು ಮಿಕ್ಕೆಲ್ಲ ಕೆಲಸನ ಆಮೇಲೆ ಎಲ್ಲ ಮುಗಿಸ್ಕೊಂಡ್ವಿ.
ಹೋಳ್ಗೆ ಎಲ್ಲನೂ ಫೈನಲ್ಲಾಗಿ ಮಾಡಿದ್ವಿ. ಮಾಡಿ ಮುಗಿಸಿ ಸ್ನಾನ ಗೀನ ಎಲ್ಲ ಮಾಡಿದ್ವಿ, ಊಟ ಮಾಡ್ಕೊಂಡು. ಮತ್ತು ಆಮೇಲೆ ನಮ್ಮ ಮನೇಲಿ ಒಂದು ವಾಡಿಕೆ ಇದೆ, ಪಾನಕದ ಗಾಡಿ ಹೊಡೆಯೋದು ಮಾರಿ ಜಾತ್ರೆಗೆ ಅಂತೇಳಿ. ಮೊದಲೆಲ್ಲ ಬಂಡಿ ಗಾಡೀಲಿ 2 ಅಂಡೆ 6-7 ಕೊಡ ಪಾನಕ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇತ್ತೀಚಿನ ದಿನಗಳಲ್ಲಿ ಅದು ವೇಸ್ಟ್ ಆಗೋದು, ಖರ್ಚಾಗ್ತಿರ್ಲಿಲ್ಲ. ಅದಕ್ಕೆ ಸುಮ್ಮನೆ ಖರ್ಚಾಕಿ ಮಾಡೋದು ಅಂತ ಈಗ 3 ಸಾರಿ ಜಾತ್ರೆಗೂ ಶಾಸ್ತ್ರಕ್ಕೆ ಮನೆಯದು ಸಂಪ್ರದಾಯ ಬಿಡಬಾರ್ದು, ಹಿಂದಿಂದ ನಡೆಸ್ಕೊಂಬಂದಿದ್ದಾರೆ ಅಂತ ಒಂದು ಕೊಡದಷ್ಟು ಪಾನಕ ಅಷ್ಟೇ ಅವ್ರ ಅಣ್ಣ ತಮ್ಮಗಳೆಲ್ಲ ಸೇರ್ಕೊಂತಾರೆ. ಅಂದರೆ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಳುಗಳು ಹೆಂಡ್ತಿರು ಅವರು ಎಲ್ಲ ಸೇರಿ ಭಾಗಿಯಾಗಿ ಪಾನಕ ಮಾಡ್ತೀವಿ. ಹಾಗೆ ಮಂಗಳಾರತಿ ಎಲ್ಲ ತಗೊಂಡು ತಮ್ಮನ ಮಕ್ಳಿಬ್ರಿಗೂ ಭಂಡಾರ ತಟ್ಟೆ ಒರೆಸಿದ್ರು. ಅವ್ರ ಅಜ್ಜಿ ಮನೆಯಿಂದ ಅವ್ರಿಗೆ ಬಟ್ಟೆ ಎಲ್ಲ ತಗೊಂಬಂದಿರ್ತಾರೆ. ಆ ಶಾಸ್ತ್ರಕ್ಕೆ ಅವರಿಬ್ಬರಿಗೂ ಭಂಡಾರ ತಟ್ಟೆನ ಒರೆಸಿದ್ವಿ. ಹಾಗೆ ಪಾನಕದ ಪಾತ್ರೆನ ತಗೊಂಡ್ವಿ. ಇನ್ನು ಊರ ಮೇವ್ರು ಬರೋ ತನಕ ಕಾಯಬೇಕು ನಾವು. ಅದು ನಾವು ಒಬ್ಬರೇ ಹೋಗಂಗಿಲ್ಲ, ಊರ ಮೇಲೆ ಬರದಲ್ಲೇ ಊರ ಮುಂದಕ್ಕೆ ಅವೆಲ್ಲ ಹಿಡ್ಕೊಂಡು ಭಂಡಾರ ತಟ್ಟೆ ಒರೆಸ್ಕೊಂಡು ಇನ್ನೂ ಟೈಮ್ ಇತ್ತು. ಹಾಗಾಗಿ ಫ್ಯಾಮಿಲಿ ನಮ್ಮ ಅಪ್ಪಾಜಿ ಮೇನ್ ಸಿಗೋದೇ ಕಷ್ಟ, ರೆಡಿಯಾಗಿ ಯಾವಾಗಲೂ ಬನಿಯನಲ್ಲೇ ಇರ್ತಾರೆ. ಅದಕ್ಕೆ ರೆಡಿಯಾಗಿದ್ದರೆ ಎಲ್ಲ ಫ್ಯಾಮಿಲಿ ಪಿಕ್ ತಗೊಂಡ್ವಿ ಎಲ್ಲನೂ. ಖುಷಿ ಆಯಿತು. ನನ್ನ ತಮ್ಮನ ಮಗಳು ನಮ್ಮ ಅಪ್ಪನ ಬಿಡೋದೇ ಇಲ್ಲ ನೋಡಿರಿ, ಯಾವಾಗಲೂ ಎತ್ಕೊಂತಾನೇ ಇರಬೇಕು. ಇವಾಗ ಕೊನೆಗೆ ದೇವ್ರ ಹತ್ರಕ್ಕೆ ಬಂದ್ವಿ ನಾವೆಲ್ಲರೂ. ಬಂದು ಸೇರಿಕೊಂಡು ಮತ್ತೆ ದೇವರಿಗೆಲ್ಲ ಮತ್ತಿನ್ನೊಂದು ಸರಿ ಆ ತಾಯಿ ಆ ಕಡೆಯಿಂದ ಹೊರಟು ಬಂದಿರ್ತಾಳೆ. ರಾತ್ರಿ ಹೋಗೋಕ್ಕಾಗಲಿಲ್ಲ, ರಾತ್ರಿ ಸರ್ವತ್ತು ಅಂದರೆ ಮಿಡ್ನೈಟ್ ಆಗಿರುತ್ತೆ. ಹಂಗಾಗಿ ಬೆಳಗ್ಗೆ ಬಂದ್ವಿ ನಾವು. ಪ್ರೊಸೀಜರ್ಸ್ ಎಲ್ಲ ಮುಗಿಸಿದ್ರಾಗ್ಲೇ ನಾವು ದೇವಿ ದರ್ಶನ ಮಾಡಿಕೊಂಡು ಮಂಗಳಾರತಿ ಎಲ್ಲ ತಗೊಂಡು ಭಂಡಾರದ ತಟ್ಟೆ ಹಾಕಿ ಒಪ್ಪಿಸ್ಕೊಂಡು ಎಲ್ಲರೂ ಬಂದ್ವಿ ಹೊರಗೆ. 2 ವರ್ಷಕ್ಕೊಂದು ಸರಿ ಈ ಜಾತ್ರೆ ಮಾಡ್ತಾರೆ. ತುಂಬ ಚೆನ್ನಾಗೇ ಆಚರಣೆ ಮಾಡ್ತಾರೆ. ಇತ್ತೀಚೆಗಂತೂ ಹುಡುಗರೆಲ್ಲ ಸೇರಿಕೊಂಡು ಊರಲ್ಲಿ ಎಲ್ಲ ಚೆನ್ನಾಗಿ ವಿಜೃಂಭಣೆಯಿಂದನೇ ಎಲ್ಲ ಮಹೋತ್ಸವಗಳನ್ನು ನಡೆಸ್ತಾ ಇದ್ದಾರೆ. ತುಂಬ ಖುಷಿಯಾಗುತ್ತೆ. ಅಪರೂಪಕ್ಕೆ ಒಂದೊಂದು ಸರಿ ಈ ಥರ ಜಾತ್ರೆಯಲ್ಲಿ ಪಾಲ್ಗೊಳ್ಳೋದು. ಹಾಗೆ ನೈವೇದ್ಯಕ್ಕೆ ನಾವು ಪಾನಕ ಎಲ್ಲ ತಗೊಂಡೋಗಿದ್ವಿ. ತಾಯಿಗೆಲ್ಲ ಮಂಗಳಾರತಿ ಆದ ನಂತರ ಅದಕ್ಕೂ ಪಾನಕ ನೈವೇದ್ಯ ಎಲ್ಲ ಕೊಟ್ಟು ಬಂದು ಭಕ್ತರೆಲ್ಲ ನಾವೇನು ಕರೆಯೋದೇ ಬೇಡ, ಎಲ್ಲರೂ ಅದು ಪ್ರಸಾದ ಅಂಥೇಳಿ ಎಲ್ಲ ಬಂದು ಸ್ವಲ್ಪನೇ ಹಾಕಿಸ್ಕೊಂಡು ಪ್ರಸಾದನ ಪಾನಕನ ಕುಡಿತಾರೆ. ತುಂಬ ಖುಷಿ ಆಯಿತು. ಎಷ್ಟು ಬೇಗ ಖಾಲಿ ಆಯ್ತು. ನಾವು ಇನ್ನೊಂದು ಸ್ವಲ್ಪ ಮಾಡ್ಕೊಂಡು ಹೋಗ್ಬೇಕಾಗಿತ್ತು, ಪ್ರಸಾದನ ಕಮ್ಮಿ ಆಯ್ತಲ್ಲ ಅಂದ್ಕೊಂಡು. ನೆಕ್ಸ್ಟ್ ಇಯರ್ ಸ್ವಲ್ಪ ಜಾಸ್ತಿ ಇಂಪ್ರೂವ್ ಮಾಡೋಣ, ಇನ್ಮೇಲೆ ಕುಡಿಯೋದಕ್ಕೆ ಅದಕ್ಕೆ ಆಸಕ್ತಿ ಬೆಳೆಸ್ಕೊಂಡಿದ್ದಾರೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಇಯರಿಂದ ಇದ್ರ 2 ವರ್ಷ ಮಾಡ್ಕೊಂಡು ಹಾಗೇ ಜಾಸ್ತಿ ಮಾಡ್ಕೊಂಡು ಹೋಗೋಣ, ಮತ್ತು ಹಳೆಗೆ ಇದನ್ನೇ ವ್ಯವಸ್ಥೆನೇ ಆಗಲಿ ಅಂತ ಹೇಳಿ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು ಪ್ರಸಾದ ಎಲ್ಲನ. ನಾವು ಕೂಡ ಎಲ್ಲರೂ ಕುಡಿದ್ವಿ ಸ್ವಲ್ಪ ಪ್ರಸಾದ ಎಲ್ಲನ. ಹಾಗೆ ಸುತ್ತಮುತ್ತ ಪರಿಚಯದವರು ಸಂಬಂಧಿಕರುಗಳು ನೆನ್ನೆ ಅಷ್ಟು ಜನ ಸಿಕ್ಕಿದ್ರು, ಇವತ್ತು ಎಲ್ಲ ಸಿಕ್ಕರು. ಸವಿತಾ ನಿನ್ನ ಜೊತೆಗೆ 1-2 ಫೋಟೋ ತಗೊಳ್ಳೋಣ ಅಂತ ಕೇಳ್ಕೊಂಡ್ರು ಕೆಲವರು. ಹಾಗೇ ತಗೊಂಡು ಈಗ ಹಂಗೆ ಶಾಪಿಂಗ್ ಮಾಡೋಣ. ಸಣ್ಣ ಹುಡುಗರೆಲ್ಲ ಇದ್ರಲ್ಲ, ಬಲೂನ್ಸು, ಆಮೇಲೆ ಕೆಲವೊಬ್ಬರು ನೆನ್ನೆ ನಾವು ಬಳೆ ಇಟ್ಕೋಬೇಕಾರೆ ಇರಲಿಲ್ಲ, ನಮ್ಮ ಅತ್ತೆಯವರೆಲ್ಲ ನಿಧಾನವಾಗಿ ಬಂದ್ರ. ಹಾಗಾಗಿ ಅವ್ರಿಗೂ ಬಳೆಗಳ್ನೆಲ್ಲ ಕೊಡಿಸಿದ್ರು ಅಪ್ಪಾಜಿ. ಬಳೆ ತಗೊಂಡ್ರು. ಹಂಗೆ ಸಣ್ಣ ಪಾಪುಗೆ ಒಂದು ಏನೇನೋ ತಗೊಂಡ್ರು, ಆಟ ಆಡೋ ಅಂಥ ವಸ್ತುಗಳು, ಬಲೂನ್ಸು ಅವನ್ನೆಲ್ಲ ತಗೊಂಡ್ರು. ಅಪ್ಪನೇ ಕೊಟ್ಟರು, ನಮ್ಮ ಹತ್ರ ಕೊಡಿಸ್ಲಿಲ್ಲ ದುಡ್ಡು ಏನನ್ನು. ಆಮೇಲೆ ನನ್ನ ಫ್ರೆಂಡ್ಸು ಗೊತ್ತಿರೋರು ಪರಿಚಯದವರು, ಅಕ್ಕ ಒಂದು ಫೋಟೋ ತಗೊಳ್ಳೋಣ ಜೊತೆಗೆ ಅಂತ ಹೇಳಿದರು. ಎಲ್ಲರೂ ಜೊತೆ ಫೋಟೋ ತಗೊಂಡ್ವಿ. ಹಾಗೆ ವೀಡಿಯೋನು ಕೂಡ ಮಾಡ್ಕೊಂಡ್ವಿ. ಖುಷಿ ಅನ್ನಿಸ್ತು ಇವತ್ತು ಎಲ್ಲನ. ಆಮೇಲೆ ಮತ್ತು ಇದೆಲ್ಲ ಮುಗಿಸ್ಕೊಂಡು ಮನೆಗೆಲ್ಲ ಹೊರಟ್ವಿ. ಖುಷಿ ಅನ್ನಿಸುತ್ತೆ ನೋಡ್ರಿ ಎಲ್ಲನ. ಹಾಗೆ ನಮ್ಮ ಮನೆಗೆ ನಮಗೂ ನಮ್ಮ ಅಪ್ಪಾಜಿಗೂ ಆಪ್ತರು ಅನ್ನೋರೊಬ್ಬರು ಕಾಳಮ್ಮ ಅಂತ ಇದ್ದಾರೆ. ಅವ್ರ ಮನೆಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಕಷ್ಟ ಸುಖ ಎಲ್ಲ ಹಂಚ್ಕೊಂಡ್ವಿ, ಎಲ್ಲ ಏನೇನಿದೆ ಅಂತ ಎಲ್ಲನೂ. ಖುಷಿ ಆಯಿತು. ಅವರೂ ನಮಗೆ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಎಲ್ಲನ. ಅವ್ರ ಜೊತೆಗೆ ಒಂದು ಫೋಟೋ ಮುಗಿಸ್ಕೊಂಡು ಹಾಗೆ ಇವತ್ತಿನ ದಿನ ಮುಗಿಸಿ ನಾವು ನಮ್ಮೂರ ಕಡೆ ಬಂದ್ವಿ. ಹಾಗೆ ಇವತ್ತಿನ ವೀಡಿಯೋ ಎಲ್ಲನ ನಾನು ಮುಗಿಸ್ತಾ ಇದ್ದೀನಿ. ಬಾಯ್, ಮತ್ತೆ ಸಿಗೋಣ.